ಸಿನಿಮಾಲು ಜನಕ್ಕೆ ಒಂದು ಒಳ್ಳೆ ಟೇಸ್ಟ್ ಕೊಟ್ಟಿದ್ದಾರೆ. ಅಪೂರ್ವ ಅವರು ಆಫ್ಟರ್ ಒಂದು ಹೆಣ್ಮಕ್ಳು ಕಾಸ್ಗೋಸ್ಕರ ಯಾವ್ಯಾವ ಸಿನಿಮಾ ಮಾಡ್ಕೊಂಬಂದಿದ್ದಾರೆ. ಈ ಸಿನಿಮಾನ ಒಂದು ಒಳ್ಳೆ ಹೆಣ್ಮಕ್ಳು ಕಾಸ್ಗೋಸ್ಕರ ಮಾಡಿದ್ದಾರೆ. ಆ್ಯಂಡ್ ನವರಸನ್ ಇದರಲ್ಲಿ ಪ್ರೊಡ್ಯೂಸರ್ ಕಮ್ ಆ್ಯಕ್ಟರ್ ಆ್ಯಂಡ್ ವಿಲನ್, ಅದರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಇದನ್ನೆಲ್ಲ ಡೀಟೇಲ್ಸ್ ತಿಳ್ಕೊಬೇಕಾದ್ರೆ ಈ ಸಿನಿಮಾ ನೋಡಬೇಕು. ಚಂದನ್ ಶೆಟ್ಟಿ ಬ್ರೋ, ಆಲ್ ದ ಬೆಸ್ಟ್. ಸಕ್ಸಸ್ಫುಲ್ ಆಗಿ 100 ಸಿನಿಮಾ ಆಗಲಿ. ಇನ್ನು ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು. ತುಂಬ ವರ್ಷದ ನಂತರ ರಿಲೀಸ್ ಆಗ್ತಾರೆ, 3 ವರ್ಷ ಆಯಿತು ಆಲ್ಮೋಸ್ಟ್. ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಮೇನ್ ಏನಂದರೆ ಜನಗಳು ಬರಬೇಕು ಥಿಯೇಟ್ರಿಗೆ. ನಮ್ಮಂಥ ಪ್ರತಿಭೆಗಳನ್ನ ಗುರುತಿಸೋಕ್ಕೆ ಎಲ್ಲರಿಗೂ ಇವ್ರು ಗುರುತಿಸ್ತಾರೆ. ಅದನ್ನು ಇನ್ನೂ ಬೆಳೆಸಬೇಕು ಅಂತ ಹೇಳಿದ್ರೆ ಜನಗಳು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ನೀವು ಕೊಡೋ ದುಡ್ಡಿಗೆ ಮೋಸ ಇಲ್ಲ ಅಂತ ಮಾತ್ರ ನಾನು ಹೇಳ್ತೀನಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಇವರಿಂದ ಅವಕಾಶ ಸಿಕ್ತು ನೋಡಿದ್ರೆ ಇಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಮ್ಯೂಸಿಕ್ ಆಗಲಿ, ನನಗೆ RR ಮತ್ತು ನಮ್ಮ ಟೈಟಲ್ ಸಾಂಗ್ ಅಂತೂ ಭಾಳ ಖುಷಿ ತಂದಿದೆ. ಅದು ನೋಡ್ತಾ ಇದ್ದರೆ ನಮಗೆಲ್ಲ ರೋಮಗಳೆಲ್ಲ ಎದ್ದೋಳುತ್ತೆ. ಆ ಥರ ಒಂದು ಜೋಶ್ ಸಾಂಗ್ನ ನಮ್ಮ ಚಂದನ್ ಅವರು ಕೊಟ್ಟಿದ್ದಾರೆ. ನಿಜವಾಗ್ಲೂ ಅದು ಕೇಳ್ತಾ ಇದ್ದರೆ ಇವಾಗಲೂ ಕೇಳಬೇಕು ಅನಿಸುತ್ತೆ. ದಯವಿಟ್ಟು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಗೆಳೆಯ ಚಂದುಗೆ ಕಂಗ್ರಾಟ್ಸ್ ಹೇಳ್ತೀನಿ. ಮೊದಲ ಬಾರಿಗೆ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ. ಅಂಡ್ ನಾನು ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಚಂದು ಜೊತೆ. ಒಂದು 15 ವರ್ಷದ ಗೆಳೆಯ ಬಹಳ ನೈಜವಾಗಿ ಅಭಿನಯಿಸಿದ್ದಾರೆ. ಅಂಡ್ ಕತೆ ತುಂಬಾ ಚೆನ್ನಾಗಿದೆ. ಒಂದು ಮಿಸ್ಟ್ರಿ ಥ್ರಿಲ್ಲರ್ ಎಲಿಮೆಂಟ್ ಇರೋ ಅಂತ ಒಂದು ಸಿನಿಮಾ. ಅಂಡ್ ಸೂತ್ರಧಾರಿ ಅನ್ನೋ ಒಂದು ಟೈಟಲ್ ಏನಿದೆ ಅದು ಪರ್ಫೆಕ್ಟ್ ಜಸ್ಟಿಫೈ ಮಾಡೋ ಅಂತ ಕತೆ. ನವರಸನ್ ಸರ್ ನಿರ್ಮಾಣ ಮಾಡಿರೋಂಥದ್ದು. ಅಂಡ್ ಅಭಿನಯ ಕೂಡ ಮಾಡಿದ್ದಾರೆ. ಅಂಡ್ ಅಪೂರ್ವ ಮೇಡಮ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಗೆಳೆಯ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂಡ್ ಮನೆ ಮಂದಿ ಎಲ್ಲ ಕೂತ್ ನೋಡೋಂಥ ಸಿನಿಮಾ. ತುಂಬಾ ವಿಶೇಷವಾಗಿರೋಂಥ ಒಂದು ಕತೆ ಅಂತಾನೆ ಹೇಳ್ಬೋದು. ಅಂಡ್ ಕಿರಣ್ ಸರ್ ನಿರ್ದೇಶನ ಮಾಡಿರೋ ಅಂಥದ್ದು. ಅಂಡ್ ತುಂಬಾ ಜನ ಕಲಾವಿದರುಗಳು ಅಭಿನಯಿಸಿದ್ದಾರೆ. ಎಲ್ಲರ ಅಭಿನಯ ತುಂಬಾ ಚೆನ್ನಾಗಿದೆ. ಅಂಡ್ ಒಳ್ಳೆ ತಂತ್ರಜ್ಞರೆಲ್ಲ ಸೇರಿ ಮಾಡಿರೋಂಥ ಸಿನಿಮಾ. ದಯವಿಟ್ಟು ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬನ್ನಿ, ಈ ಒಂದು ಚಿತ್ರನ ಸಪೋರ್ಟ್ ಮಾಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊಳ್ತೀನಿ. ಧನ್ಯವಾದ. ಥ್ಯಾಂಕ್ ಯು. ಮೂವಿ ಸಕ್ಕತ್ತಾಗಿದೆ.